ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ನಮ್ಮ ಮನೇಲಿ ಪಾಲ್ಕರಮ್ಮ ಹಬ್ಬ ಮಾಡಿದ್ದೀವಿ. ಸರಿಸುಮಾರು ರಾತ್ರಿ 8 ಗಂಟೆಗೆ ನಮ್ಮ ಮನೇಲಿ ಪಾಲ್ಕರಮ್ಮ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಊರಿಗೆ ಹೊರಟ್ವಿ. ಸೊ ಇಲ್ಲಿಂದ ನಾವು ನೆಲಮಂಗಲ ದಾರಿಲಿ ಕುಣಿಗಲ್ ಮತ್ತು ಯಡಿಯೂರು ಆದಮೇಲೆ ಒಂದು ಟೋಲ್ ಸಿಗುತ್ತೆ. ಆ ಟೋಲಿಂದ ನೆಕ್ಸ್ಟ್ ಸ್ಟಾಪ್ ಲೈಕ್ ಒಂದು ಸರ್ಕಲ್ ಥರ, ಅದು ರೈಟ್ ಸೈಡ್ ಹೋದರೆ ಆದಿಚುಂಚನಗಿರಿ ಮಠಕ್ಕೆ ಹೋಗುತ್ತೆ. ಲೆಫ್ಟ್ ಸೈಡ್ ಹೋದರೆ ಒಂದು ನಲ್ಲಿಗೆರೆ ಒಂದು ಹಳ್ಳಿ ಸಿಗುತ್ತೆ. ಆ ಹಳ್ಳಿ ಮುಖಾಂತರ ಬಂದು ನಾಗಮಂಗಲ ರೋಡ್ಗೆ ನಾವು ಕನೆಕ್ಟ್ ಆಗ್ತೀವಿ. ಆ ರೋಡ್ ಮೂಲಕ ಬಂದು ನಾವು ನಾಗಮಂಗಲಕ್ಕೆ ಹೋಗಿ ಸೇರಿದ್ವಿ. ದೇವಸ್ಥಾನಕ್ಕೆ ಬರಬೇಕಾದವರು ಮೊದಲು ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹಾಸನ ಇರ್ಬೋದು, ಕುಣಿಗಲ್ಲು, ತುಮಕೂರು, ಮಂಡ್ಯ ಇರ್ಬೋದು. ಸೊ ಎಲ್ಲಿಂದ ಆದರೂ ಫಸ್ಟು ನಾವು ನಾಗಮಂಗಲ ಬಸ್ ಸ್ಟಾಪಿಗೆ ಬರಬೇಕು. ಅಲ್ಲಿಂದ TB ಕ್ರಾಸ್ ಅಂತ ಒಂದು ಸ್ಟಾಪ್ ಇದೆ. ಆ ಸ್ಟಾಪಿಂದ ಕೋಟೆ ಬೆಟ್ಟಕ್ಕೆ ಹೋಗೋ ದಾರಿಲಿ ಸುಮಾರು ಒಂದು 3 ಕಿಲೋಮೀಟ್ರು ಒಳಗಡೆ ಹೋದಾಗ ಅಗ್ರಹಾರ ಅನ್ನೋ ಹಳ್ಳಿ ಸಿಗುತ್ತೆ. ಸೊ ಆ ಹಳ್ಳಿಲೇ ನಮಗೆ ಪಾಲ್ಕರಮ್ಮ ದೇವಸ್ಥಾನ ಇರೋದು. ಆ ಊರಿಗೆ ಹೋಗಿದ ತಕ್ಷಣ ನೀವು ಯಾರನ್ನೇ ಕೇಳಿದ್ರು ಪಾಲ್ಕರಮ್ಮ ದೇವಸ್ಥಾನ ಎಲ್ಲಿದೆ ಅಂತ ಅವ್ರು ನಿಮಗೆ ಆ ದಾರಿ ತೋರಿಸ್ತಾರೆ. ಪಾಲ್ಕರಮ್ಮರವರನ್ನು ಪಟ್ಟಲದಮ್ಮ ಹಾಗೂ ಉಮ್ಮತ್ತೂರು ಹುಚ್ಚಿ ಎಂದು ಕರೆಯುತ್ತಾರೆ. ಮಮ್ಮತ್ತೂರು ಎಂಬ ಗ್ರಾಮಕ್ಕೆ ಉಮ್ಮತ್ತೂರು ಹುಚ್ಚಿ ಗ್ರಾಮ ದೇವತೆಯಾಗಿಯೂ ಇರುತ್ತಾರೆ. ಗ್ರಾಮದ ಜನತೆಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡಿರುತ್ತಾರೆ. ಆದ್ದರಿಂದ ಜನರು ಭಕ್ತಿ ನಿಷ್ಠೆಯಿಂದ ಪಾಲ್ಕರಮ್ಮನನ್ನು ಪೂಜಿಸಿರುತ್ತಾರೆ. ಈಕೆಯು ತುಂಬ ಶ್ರೇಷ್ಠವಾದ ವಂಶದಲ್ಲಿ ಹುಟ್ಟಿ ಈಕೆ ಶಿವಪಾರ್ವತಿಯ ಪರಮ ಭಕ್ತೆ. ದಿನ ಕಳೆದಂತೆ ಈಕೆಯ ಮೇಲೆ ಜನರಿಗೆ ಅಗಾಧವಾದ ನಂಬಿಕೆ ಹುಟ್ಟುತ್ತದೆ. ಹಾಗೆಯೇ ಬೇರೆ ರಾಜ್ಯಗಳಲ್ಲಿಯೂ ಸಹ ಇವಳ ಹೆಸರು ಬೆಳೆಯುತ್ತಾ ಹೋಗುತ್ತದೆ. ಕರ್ಮವೀರ ಹಾಗೂ ಮರ್ಮವೀರ ಎಂಬ ಇಬ್ಬರು ಮಂತ್ರವಾದಿಗಳಿಗೆ ಈ ದೇವಿಯ ಸತ್ಯಶಕ್ತಿ ತಿಳಿದು ಅವಳ ಸತ್ಯವನ್ನು ಅವರ ಮಂತ್ರತಂತ್ರದಿಂದ ಕೆಡಿಸುತ್ತೇವೆ ಎಂದು ಉಮ್ಮತ್ತೂರು ಊರಿಗೆ ಬರುತ್ತಾರೆ. ಬಂದು ಇಲ್ಲಿಯ ದೇವಿಯ ಬಗ್ಗೆ ಎಲ್ಲ ವಿಷಯವನ್ನು ಸಂಗ್ರಹಿಸುತ್ತಾರೆ. ಒಂದು ರಾತ್ರಿ ಈ ಇಬ್ಬರು ರಾಕ್ಷಸರು ತಮಗೆ ಹೊಟ್ಟೆ ಹಸಿಯುತ್ತಿದೆ ಎಂದು ಭಿಕ್ಷಾಟನೆ ಮಾಡಿ ಅವರ ಮನೆ ಸೇರುತ್ತಾರೆ. ಅವರನ್ನು ನೋಡಿ, ನೀವು ನನ್ನ ಅಣ್ಣ ತಮ್ಮಂದಿರಾಗಿ ಇದ್ದೀರಾ ಎಂದು ಅಡುಗೆ ಮಾಡಿ ಊಟ ಬಡಿಸುತ್ತೇನೆ ಎಂದು ಹೋಗುವಳು. ಪಾಲ್ಕರಮ್ಮನವರು ತುಂಬ ಸುಂದರಿ ಹಾಗೂ ರೂಪವತಿ ಕೂಡ ಆಗಿರುತ್ತಾರೆ. ಊಟ ಮುಗಿದ ಮೇಲೆ ಆ ದೇವಿಯ ಬಗ್ಗೆ ಕೆಟ್ಟದಾದ ಪದಗಳನ್ನು ಹಾಗೂ ಕಾಮಾಂಧ ಮಾತುಗಳನ್ನು ಆಡಿ ಅವಳಿಗೆ ಕೋಪ ಭರಿಸುತ್ತಾರೆ. ದೇವಿಯು ತನ್ನ ಕೋಪವನ್ನು ತಡೆಯಲಾಗದೆ ಕೆಂಪೇರಿದ ಕಣ್ಣುಗಳಿಂದ ತನ್ನ ದೃಷ್ಟಿಯ ಜ್ವಾಲೆಯನ್ನು ಕರ್ಮವೀರನ ಕಣ್ಣುಗಳ ಮೇಲೆ ಬೀರುತ್ತಾರೆ. ಆಗ ಅವನ ಕಣ್ಣುಗಳ ದೃಷ್ಟಿ ಕಳೆದು ಹೋಗುತ್ತದೆ. ಪಕ್ಕದಲ್ಲೇ ಇದ್ದ ಮರ್ಮವೀರನು ಸಹ ದೇವಿಯ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಾನೆ. ಹಾಗೂ ದೇವಿಯು ಪರಿಪರಿಯಾಗಿ ಬೇಡಿಕೊಂಡರೂ ಅವನು ಬಿಡುವುದಿಲ್ಲ. ಆ ಸಮಯದಲ್ಲಿ ತನ್ನಲ್ಲಿದ್ದ ಮಂತ್ರಶಕ್ತಿಯ ವಿಭೂತಿಯನ್ನು ದೇವಿಯ ಮೇಲೆ ಎಚ್ಚುತ್ತಾನೆ. ಆಗ ಆಕೆ ಕಂಬದಂತೆ ನಿಂತು ಬಿಡುತ್ತಾಳೆ. ಕೈಕಾಲುಗಳಲ್ಲಿ ಶಕ್ತಿಯೇ ಇಲ್ಲದಂತಾಗುತ್ತದೆ. ತನ್ನ ಆರಾಧ್ಯ ದೇವರುಗಳಾದ ಶಿವಪಾರ್ವತಿಯನ್ನು ನೆನೆದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಪಡಿಸಲು ಪ್ರಾರಂಭಿಸುತ್ತಾಳೆ. ಮರ್ಮವೀರನು ತನ್ನ ಮಂತ್ರಶಕ್ತಿಯಿಂದ ಅವನ ಅಣ್ಣನಾದ ಕರ್ಮವೀರನ ಕಣ್ಣು ದೃಷ್ಟಿಯನ್ನು ಸರಿಪಡಿಸಿ ಅಲ್ಲಿಯೇ ಇದ್ದರೆ ಗ್ರಾಮಸ್ಥರಿಂದ ಕಷ್ಟವಾದೀತು ಎಂದು ತಿಳಿದುಕೊಂಡು ಅಲ್ಲಿಯೇ ಇದ್ದ ದೇವಿಯ ಶಿಲೆಯನ್ನು ಇಬ್ಬರು ಹೊತ್ತುಕೊಂಡು ದಟ್ಟವಾದ ಅರಣ್ಯ ಮಧ್ಯದಲ್ಲಿ ದಾರಿ ತಪ್ಪಿ ಬೆಟ್ಟಗುಡ್ಡಗಳ ಸಾಲಿನಲ್ಲೇ ಹೊರಡುವಾಗ ಹಠಾತ್ತನೆ ಒಂದು ಸಿಡಿಲು ಬಂದು ಒಂದು ದೊಡ್ಡದಾದ ಮರಕ್ಕೆ ಒಂದು ಬಡಿದಾಗ ಆ ಮರವು ಸೀಲಾಗಿ ಒಂದು ಭಾಗ ಬಂದು ಆ ಇಬ್ಬರು ರಾಕ್ಷಸರ ಮೇಲೆ ಹಾಗೂ ದೇವಿಯ ಶಿಲೆಯ ಮೇಲೆ ಬಂದು ಬೀಳುತ್ತದೆ. ಆ ಒಂದು ಘಟನೆಯಿಂದ ಆ ಇಬ್ಬರು ರಾಕ್ಷಸರು ಅಲ್ಲಿಯೇ ಹತನಾಗುತ್ತಾರೆ. ದೇವಿಯು ಹರಿಸ್ಮರಣೆ ಮಾಡುತ್ತಲೇ ಇರುತ್ತಾಳೆ. ಕೆಲವು ದಿನಗಳ ನಂತರ ಶಿವನ ವಾಹನ ನಂದಿ ಲೋಕ ಸಂಚಾರಕ್ಕೆಂದು ಈ ಕಾಡಿನ ಮಧ್ಯೆ ಸಂಚಾರ ಮಾಡುತ್ತಿರುವಾಗ ಅವನಿಗೆ ಹರಿಸ್ಮರಣೆ ಕೇಳುತ್ತಾ ಬರುತ್ತದೆ. ಅಲ್ಲಿಯೇ ಇದ್ದ ಮರಗಳ ರಾಶಿಯನ್ನು ಪಕ್ಕಕ್ಕೆ ಸರಿಸಿದಾಗ ಅವನಿಗೆ 2 ಕೊಳೆತ ಶವಗಳು ಹಾಗೂ ದೇವಿಯ ಶಿಲೆ ದೊರಕುತ್ತದೆ. ಇದನ್ನು ನೋಡಿ ಭಯಭೀತನಾಗಿ ನಂದಿ ಕೈಲಾಸಕ್ಕೆ ಓಡಿ ಹೋಗುತ್ತಾನೆ. ಈ ವಿಷಯ ತಿಳಿದ ಶಿವಪಾರ್ವತಿಯರು
ದೇವಿ ಇರುವ ಜಾಗಕ್ಕೆ ಬಂದು ದೇವಿಯನ್ನು ಇದೇ ಜಾಗದಲ್ಲಿ ಪರೀಕ್ಷಿಸಬೇಕೆಂದು ಮುಂದಾಗುತ್ತಾರೆ. ಶಿವಪಾರ್ವತಿಯರು ದೇವಿಯ ಹಿಂದಿನ ಪೂರ್ವಾಪರ ತಿಳಿದು ಅವಳಿಗೆ ತಮ್ಮ ನಿಜ ಸ್ವರೂಪ ತೋರಿಸಿ, ನೀನು ತುಂಬ ಕಷ್ಟಪಟ್ಟಿದ್ದೀಯಾ, ನಿನಗೆ ಯಾವುದಾದ್ರೂ ಒಂದು ವರ ಕೊಡುತ್ತೇವೆ, ದಯವಿಟ್ಟು ಆ ವರವನ್ನು ಕೇಳಿಕೊಂಡು ಕೇಳಿದಾಗ ಆಗ ದೇವಿಯು ತನ್ನ ಸುಂದರವಾದ ಆ ರೂಪವನ್ನು ಕುರೂಪಿಯನ್ನಾಗಿ ಮಾಡಲು ಬೇಡಿಕೊಳ್ಳುತ್ತಾಳೆ. ಆ ಸಮಯದಲ್ಲಿ ಶಿವನು ಕರ್ಮವೀರ ಮತ್ತು ಮರ್ಮವೀರ ಇಬ್ಬರಿಗೂ ತನ್ನ ಮಂತ್ರದಿಂದ ಎಚ್ಚರಿಸಿ ಅವರಿಗೆ ಅವರು ಮಾಡಿದ ತಪ್ಪಿನ ಅರಿವು ಮೂಡಿಸಿ ಅವರಿಗೆ ದೇವಿಯ ಹಿಂದೆ ಯಾವಾಗಲೂ ಛತ್ರಿ ಚಾಮರಗಳಾಗಿ ಎಂದು ಶಾಪ ಕೊಡುತ್ತಾನೆ. ದೇವಿಯ ಭಕ್ತಿಯನ್ನು ಮೆಚ್ಚಿದ ಪಾರ್ವತಿ ಅವಳಿಗೆ ಅಂಗರಕ್ಷಕರಾಗಿ ಭದ್ರೆ ಮತ್ತು ಸುಭದ್ರೆಯನ್ನು ಕಳಿಸಿಕೊಡುತ್ತಾಳೆ. ಅವರುಗಳು ನಿನಗೆ ಸದಾಕಾಲ ವಜ್ರ ಕವಚಗಳಂತೆ ಕಾಪಾಡುತ್ತಾರೆ ಹಾಗೂ ನೀನು ಈ ಗ್ರಾಮದ ದೇವತೆಯಾಗುವಂತೆ ಹೇಳಿ ಅವರು ಕೈಲಾಸಕ್ಕೆ ಹೊರಡುತ್ತಾರೆ. ವರ್ಷಗಳು ಕಳೆದಂತೆ ದೇವಿಯ ಪ್ರತಿಷ್ಠೆ ಬೆಳೆಯುತ್ತಾ ದೇವಲೋಕದ ಇಂದ್ರನಿಗೆ ತಿಳಿಯುತ್ತದೆ. ಆ ಇಂದ್ರನು ಸಹ ಮಾರುವೇಷದಿಂದ ಬಂದು ತುಚ್ಛ ಮಾತುಗಳಿಂದ ಅವಮಾನಿಸಿದಾಗ ದೇವಿಯು ತನ್ನ ದೃಷ್ಟಿಯನ್ನು ಇಂದ್ರನ ಮೇಲೆ ಬಿಟ್ಟು ಆಗ ಇಂದ್ರನು ಪಾರ್ವತಿಯ ಜಪ ಮಾಡಿದಾಗ ತನ್ನ ನಿಜ ಸ್ವರೂಪ ದೇವಿಯ ಮುಂದೆ ತೋರುತ್ತಾನೆ. ಅವಳ ಭಕ್ತಿಗೆ ಮೆಚ್ಚಿ ತನ್ನಲ್ಲಿದ್ದ ವಜ್ರದ ಕತ್ತಿಯನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಹಾಗೆಯೇ ಹಲವು ವರ್ಷಗಳ ನಂತರ ತನ್ನ ಜನ್ಮ ರಹಸ್ಯವನ್ನು ತಿಳಿಯಬೇಕೆಂದು ಶಿವಪಾರ್ವತಿಯನ್ನು ಕೇಳಿದಾಗ ಅವರು ನಿಮ್ಮ ತಂದೆ ತಾಯಿ ಶುದ್ಧ ಶ್ರೇಷ್ಠ ವಂಶದಲ್ಲಿ ಹುಟ್ಟಿದವರು. ಒಂದು ದಿನ ನಿನ್ನ ತಂದೆ ತಾಯಿ ವಿಹಾರಕ್ಕೆಂದು ಕಾಡಿಗೆ ಹೊರಟಾಗ ಆ ಸಮಯದಲ್ಲಿ ಒಂದು ಸುಂದರವಾದ ಜಿಂಕೆ ಆಟವಾಡುತ್ತಾ ನಿಮ್ಮ ಬಳಿಗೆ ಬರುತ್ತದೆ. ಆ ಜಿಂಕೆಯನ್ನು ನೋಡಿ ನಿಮ್ಮ ತಂದೆಗೆ ಹಿಡಿದು ತನ್ನಿ ಎಂದು ನಿಮ್ಮ ತಾಯಿಯವರು ಹೇಳುತ್ತಾರೆ. ತಂದೆಯವರು ಜಿಂಕೆಯನ್ನು ಹಿಂಬಾಲಿಸುತ್ತಾ ತುಂಬ ದೂರ ಹೊರಡುತ್ತಾರೆ. ತುಂಬ ಆಯಾಸದಿಂದ ಬಳಲಿ ಕೋಪಗೊಂಡು ಜಿಂಕೆಯ ಮೇಲೆ ಬಾಣ ಬಿಡುತ್ತಾರೆ. ಆ ಬಾಣವು ಹೋಗಿ ಗುರಿ ತಪ್ಪಿ ಒಂದು ಹೆಣ್ಣು ಜಿಂಕೆಗೆ ನಾಟಿ ಆ ಹೆಣ್ಣು ಜಿಂಕೆ ಮರಣ ಹೊಂದುತ್ತದೆ. ಆ ಜಿಂಕೆಗಳ ಗುಂಪು ಒಬ್ಬ ಋಷಿಮುನಿಯ ಸಂಸಾರವಾಗಿರುತ್ತದೆ ಹಾಗೂ ಆ ಬಾಣವು ಋಷಿಮುನಿಯ ಪತ್ನಿಗೆ ನಾಟಿರುತ್ತದೆ. ಆ ಋಷಿಮುನಿಗಳು ನೋವಿನಿಂದ ನಿಮ್ಮ ತಂದೆಗೆ ನಿನ್ನ ಪತ್ನಿಯು ಶೋಕದಲ್ಲಿ ಮರಣ ಹೊಂದಲಿ, ಪುತ್ರಿ ರಾಕ್ಷಸಿಯಾಗಲಿ ಹಾಗೂ ಮದುವೆಯಾಗದಿರಲಿ ಎಂದು ಶಾಪ ಕೊಡುತ್ತಾರೆ. ಆ ಸಮಯದಲ್ಲಿ ನಿಮ್ಮ ತಾಯಿಯನ್ನು ತಂದೆಯು ಹುಡುಕಿಕೊಂಡು ಬರಲು ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ನಿಮ್ಮ ತಾಯಿಯು ಬಂಡೆಗಳ ಮಧ್ಯ ಸಿಲುಕಿ ಗಾಯಗೊಂಡು ಹಸಿನೀಗುತ್ತಾರೆ. ನಿನ್ನನ್ನು ಹುಡುಕಿಕೊಂಡು ಬಂದ ತಂದೆಗೆ ನೀನು ಹಾವಿನೊಡನೆ ಆಟವಾಡುವುದನ್ನು ನೋಡಿ ನಿನ್ನನ್ನು ಎತ್ತಿಕೊಳ್ಳುತ್ತಾರೆ. ವಾಪಸ್ಸು ಗ್ರಾಮಕ್ಕೆ ಬಂದು ನಿಮ್ಮ ತಂದೆಯವರು ಶಾಪಗ್ರಸ್ತದಿಂದ ಕಾಡಿನಿಂದ ಕಾಶಿಗೆ ಹೋಗಿ ಅಲ್ಲಿ ಮರಣ ಹೊಂದುತ್ತಾರೆ. ಜನ್ಮ ರಹಸ್ಯ ತಿಳಿಸಿದ ನಂತರ ಪಾರ್ವತಿಯು ದಯೆಯಿಂದ ನೀನು ಸುಳ್ಳನ್ನು ಆಡಬೇಡ, ಸತ್ಯವನ್ನು ಬಿಡಬೇಡ, ಸತ್ಯದ ನೆಲೆಯಾಗಿರು ಎಂದು ಆಶೀರ್ವದಿಸಿ ರತ್ನ ಕಿರೀಟವನ್ನು ಕೊಟ್ಟು ಭಕ್ತರ ಬಾಯಲ್ಲಿ ನೀನು ಯಾವಾಗಲೂ ಅಮರವಾಗಿರು ಎಂದು ಹಾರೈಸುತ್ತಾಳೆ. ಕಾಲ ಕಳೆದಂತೆ ತನ್ನಲ್ಲಿದ್ದ ಭದ್ರೆ ಸುಭದ್ರೆಯರ ಜೊತೆ ದೇವೇಂದ್ರನ ವಜ್ರ ಕತ್ತಿ ಹಿಡಿದು ಪಾರ್ವತಿಯ ರತ್ನ ಕಿರೀಟ ಧರಿಸಿ ತನ್ನ ಭಕ್ತರನ್ನು ಹಾಗೂ ಗ್ರಾಮಸ್ಥರನ್ನು ಕಾಪಾಡುತ್ತಿರುತ್ತಾಳೆ. ಈಕೆಯ ಮೇಲಿನ ಭಕ್ತಿ ದಿನ ದಿನ ಬೆಳೆದಂತೆ ಗ್ರಾಮಸ್ಥರು ಈಕೆಗೊಂದು ದೇವಸ್ಥಾನ ಕಟ್ಟಿ ಈಕೆಯನ್ನು ಪೂಜಿಸುತ್ತಾರೆ. ದಿನ ಕಳೆದಂತೆ ಋಷಿಗಳ ಶಾಪದಿಂದ ಈಕೆ ರಾಕ್ಷಸಿಯಾಗಿ ಬದಲಾಗಿ ತನ್ನ ಭಕ್ತರಲ್ಲಿ ಪ್ರತಿನಿತ್ಯ ನೀವುಗಳು ಬಲಿ ಕೊಡಬೇಕೆಂದು ಕೇಳಿ, ಇಲ್ಲವಾದಲ್ಲಿ ನಿಮಗೆ ಕಷ್ಟವಾಗುತ್ತದೆ ಎಂದು ಹೇಳುತ್ತಾರೆ. ಹಾಗೆ ದಿನ ಕಳೆದಂತೆ ಗ್ರಾಮಸ್ಥರು ಬಂದು ದೇವಿಯ ಹತ್ತಿರ ತಾವು ಕಷ್ಟದಲ್ಲಿದ್ದೇವೆ, ಪ್ರತಿನಿತ್ಯ ನಿಮಗೆ ಬಲಿ ಕೊಡಲಾಗುವುದಿಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಆಗ ದೇವಿಯು ನನಗೆ ಬರಬೇಕಾದ ಬಲಿ ಬರಲೇಬೇಕು, ಇಲ್ಲವಾದಲ್ಲಿ ಸರ್ವನಾಶಕ್ಕೆ ಕಾರಣವಾದೀತು ಎಂದು ಜೋರಾಗಿ ಕಿರ್ಚುತ್ತಾಳೆ. ಗ್ರಾಮದವರು ಬಲಿ ಕೊಡೋದಕ್ಕಾಗಿ ಕೋಪಗೊಂಡು ಗ್ರಾಮದವರಿಗೆ ಇದೇನ ನಿನ್ನ ಭಕ್ತಿ ಹಾಗೂ ಗೌರವ ಎಂದು ಹೇಳಿದಾಗ ಗ್ರಾಮಸ್ಥರು ನಮ್ಮಿಂದ ಯಾವುದೇ ರೀತಿಯ ಬಲಿ ಕೊಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಆಗ ದೇವಿಯು ಕೋಪಗೊಂಡು ನಿಜವಾಗಿಯೂ ಹುಚ್ಚಿಯಂತೆ ಆಗಿಬಿಡುತ್ತಾಳೆ. ಗ್ರಾಮಸ್ಥರಿಗೆ ಬುದ್ಧಿ ಕಲಿಸುತ್ತೇನೆಂದು ಗ್ರಾಮದ ತುಂಬ ರೋಗ ರುಜಿನ ಬಂದು ಊರಿನ ಜನರು ಸಾಯತೊಡಗುತ್ತಾರೆ. ಊರೇ ಖಾಲಿಯಾಗುತ್ತದೆ. ಉಳಿದವರಿಗೆ ನನ್ನನ್ನು ಉಮ್ಮತ್ತೂರು ಹುಚ್ಚಿ ಎಂದು ಹೆಸರಿನಲ್ಲಿ ಪೂಜಿಸು ಎಂದು ಹೇಳಿ ಊರು ಬಿಟ್ಟು ಹೋಗುತ್ತಾಳೆ. ಹೋಗುವಾಗ ಸತ್ತವರ ರಕ್ತ ಕುಡಿದು ಮಾಂಸ ತಿಂದು ಹೆಣಗಳನ್ನು ಎಸೆದು ಹೋಗುತ್ತಾಳೆ. ಮುಂದೆ ಸಾಗುತ್ತಾ ಕೋಟೆ ಬೆಟ್ಟದ ಹತ್ತಿರ ಬರುತ್ತಾಳೆ. ಕೋಟೆ ಬೆಟ್ಟದ ನರಸಿಂಹಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿ ತಂಪಾದ ಗಾಳಿಯಲ್ಲಿ ಸಂಚಾರ ಮಾಡುತ್ತಿರುವಾಗ ಒಂದು ಆರ್ಭಟವಾದ ಶಬ್ದ ಮತ್ತು ರಭಸವನ್ನು ಕೇಳಿ ಭಯಗೊಂಡು ಏನೆಂದು ತಿಳಿಯಲು ಅದರ ಹತ್ತಿರ ನಡೆಯುತ್ತಾರೆ. ಬೆಟ್ಟದ ದಕ್ಷಿಣ ಭಾಗದಲ್ಲಿ ಒಬ್ಬ ರಾಕ್ಷಸಿಯು ಹೆಣಗಳ ಮಾಲೆಯನ್ನು ಧರಿಸಿ ಸ್ತ್ರೀಯೊಬ್ಬಳು ಬರುತ್ತಿರುವುದನ್ನು
ಕಂಡು ತುಂಬ ಭಯಭೀತರಾಗಿ ಆ ರಾಕ್ಷಸಿ ಯಾರೆಂದು ತಿಳಿಯಬೇಕೆಂದು ಅವಳ ಹತ್ತಿರ ನಡೆಯುತ್ತಾರೆ. ಆ ಸಮಯದಲ್ಲಿ ಮೈಯೆಲ್ಲ ರಕ್ತ, ಹೆಣಗಳ ಕೊರಳಿನ ಮಾಲೆ ಧರಿಸಿ ಉಚ್ಚಿಯಂತೆ ಕೂಗಿ ಅಡ್ಡಲಾಗಿ ಸಿಕ್ಕ ಇವರಿಬ್ಬರನ್ನು ನೋಡಿ ನಕ್ಕು ಮುಂದೆ ಸಾಗುತ್ತಾಳೆ. ಮುಂದೆ ಬರುತ್ತಾ ಪಾಲಗ್ರಾರದ ಹುಲ್ಲುಗಾವಲಿನಲ್ಲಿ ಬಂದು ನಿಂತು ಅಲ್ಲಿಯೇ ಇದ್ದ ಬೇವಿನ ಮರದ ಕೆಳಗೆ ಕುಳಿತುಕೊಳ್ಳುತ್ತಾಳೆ. ನರಸಿಂಹಸ್ವಾಮಿ ಹಾಗೂ ವೆಂಕಟರಮಣ ಸ್ವಾಮಿ ಇಬ್ಬರು ಈಕೆಯ ಕಡೆಗೆ ಬರುವುದನ್ನು ಕಂಡು ಭದ್ರೆ ಸುಭದ್ರೆಯರೊಡನೆ ಸ್ವಾಗತಿಸಲು ನಿಂತಳು. ಆ ದೇವಿಯನ್ನು ನೋಡಿ ಸಂತೋಷದಿಂದ, ಅಮ್ಮ ನೀನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುವೆ ಎಂದು ಕೇಳಿದಾಗ ಪಾಲ್ಕರಮ್ಮ ತನ್ನ ಕಥೆಯನ್ನು ಹೇಳಿ ಅವರ ಮನ ಕರಗುತ್ತದೆ. ಆಗ ತಾಯಿ, ನೀನು ನನ್ನ ತಂಗಿಯಂತೆ ಎಲ್ಲಿಯೂ ಹೋಗಬೇಡ, ಇಲ್ಲಿಯೇ ನೆಲೆಸು. ದೇವಿಯು ಆ ಸಮಯದಲ್ಲಿ, ನನಗೆ ಬಲಿ ಬೇಕೇ ಬೇಕು, ಯಾಕಂದರೆ ನಾನು ರಾಕ್ಷಸಿ, ಅದು ನನ್ನ ಹುಟ್ಟುಗುಣ, ನಿಮ್ಮ ಕೈಯಲ್ಲಿ ಇದೆಲ್ಲ ಆಗುವುದಿಲ್ಲ ಎಂದು ಹೇಳಿ ಅವಳು ಬಲಿಯನ್ನು ಕೇಳಿದಳು. ನೀನು ಜನರ ಕಷ್ಟಗಳನ್ನು ಪರಿಹರಿಸಬೇಕೇ ಹೊರತು ಅವರಿಗೆ ಕಷ್ಟ ಕೊಡಬಾರದು ಎಂದು ಅವಳ ಮನ ಪರಿವರ್ತನೆ ಮಾಡಿ, ವರ್ಷಕ್ಕೊಮ್ಮೆ ಜಾತ್ರೆ, ಆ ಸಮಯದಲ್ಲಿ ನಿನಗೆ ಬಲಿ ಕೊಡಲಾಗುವುದು ಎಂದು ಹೇಳುತ್ತಾರೆ. ಆಗ ಪಾಲಗ್ರಹದ ಹುಲ್ಲುಗಾವಲಿನಲ್ಲಿ ಕಾಡಿನ ಮಧ್ಯದಲ್ಲಿ ಪಟ್ಟಲದಮ್ಮ ಎಂದ ಹೆಸರಿನಲ್ಲಿ ನೆಲೆಸುತ್ತಾಳೆ. ಸ್ವಲ್ಪ ವರ್ಷಗಳ ನಂತರ ಒಬ್ಬ ರೈತ ಬೆಟ್ಟಗಳನ್ನು ಹತ್ತಿ ಕಟ್ಟಿಗೆ ಮತ್ತು ಹುಲ್ಲನ್ನು ಎತ್ತಿಕೊಂಡು ಬಂದು ಆ ಬೇವಿನ ಮರದ ಕೆಳಗಡೆ ವಿಶ್ರಾಂತಿಗೆಂದು ಕುಳಿತಾಗ ದೇವಿಯು ಕೋಪಗೊಂಡು ಅವನನ್ನು ದೃಷ್ಟಿಯಿಂದ ನೋಡಿದಾಗ ಆಗ ಅವನು ಅಲ್ಲೇ ಸಾಯುತ್ತಾನೆ. ಇದನ್ನು ಕಂಡ ಗ್ರಾಮಸ್ಥರು ಸ್ವಲ್ಪ ದಿನ ಆ ಕಡೆ ಹೋಗುವುದನ್ನೇ ಬಿಟ್ಟು ಬಿಡುತ್ತಾರೆ. ವರ್ಷಗಳೇ ಕಳೆದರೂ ದೇವಿಯ ಪೂಜೆ ಆಗಲಿಲ್ಲ ಎಂದು ಅಣ್ಣ ತಮ್ಮಂದಿರನ್ನು ಕರೆದು ಹೇಳುತ್ತಾಳೆ. ಆ ಸಮಯದಲ್ಲಿ ಅವರನ್ನು ಹೇಗೆ ಕಂಡುಹಿಡಿದರು ಎಂದು ಹೇಳುತ್ತಾರೆ. ಹೀಗೆ ದಿನಗಳೇ ಕಳೆದಂತೆ ಒಬ್ಬ ರೈತ ಆ ಪಾಳು ಕೆರೆಗೆ ಹೋಗಿ ಈಕೆ ನೆಲೆಯಾಗಿದ್ದ ಬೇವಿನ ಮರದ ಸುತ್ತ ಬೆಳೆದ ಹುಲ್ಲನ್ನು ಕತ್ತರಿಸುವಾಗ ಈಕೆಯ ಶಿಲೆಗೆ ತಗುಲಿದಾಗ ಕೋಪದಿಂದ ದೃಷ್ಟಿ ಬೀರುತ್ತಾಳೆ. ಆಗ ಅವನು ಅಲ್ಲೇ ಮೂರ್ಛೆ ಹೋಗುತ್ತಾನೆ. ಆ ಸಮಯದಲ್ಲಿ ಆ ರೈತನ ಮಡದಿ ಹುಡುಕಿಕೊಂಡು ಪಾಳುಕೆರೆಗೆ ಬಂದಾಗ ಆ ರೈತನು ಬೇವಿನ ಮರದ ಕೆಳಗೆ ಬಿದ್ದಿರುವುದನ್ನು ಕಂಡು ಅವನನ್ನು ಎಚ್ಚರಿಸಿ ಊರಿಗೆ ಕರೆದುಕೊಂಡು ಹೋಗುತ್ತಾಳೆ. ಈ ವಿಷಯ ತಿಳಿದ ಊರಿನ ಜನರು ಶಾಸ್ತ್ರಜ್ಞರಲ್ಲಿ ಕೇಳಿದಾಗ ಅವರು ಒಂದು ಹೆಣ್ಣು ದೇವತೆ ಪಾಳುಕೆರೆಯಲ್ಲಿ ನೆಲೆಯಾಗಿದ್ದಾಳೆ, ಅವಳಿಂದ ಯಾವ ತೊಂದರೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಅವಳಿಗೆ ಬೇವಿನ ಮರದ ಸುತ್ತ ಒಂದು ಪುಟ್ಟ ಗುಡಿಯನ್ನು ಕಟ್ಟಿ ಪೂಜಿಸುತ್ತಾರೆ. ಆಗಿನಿಂದಲೇ ಪಟ್ಟಲದಮ್ಮ ಹಾಗೂ ಪಾಳುಕೆರೆಯಮ್ಮ ಎಂದು ಪ್ರಸಿದ್ಧಿಯಾಗುತ್ತಾಳೆ. ಈಕೆ ನೆಲೆಯಾದ ನೆಲದಲ್ಲಿ ಜನರು ಒಂದು ದೊಡ್ಡ ಕೆರೆಯನ್ನು ಕಟ್ಟುತ್ತಾರೆ ಹಾಗೂ ಕೆರೆ ತುಂಬಿದ ವೇಳೆ ಈಕೆಗೆ ಪೂಜೆ ಮಾಡಲು ಕಷ್ಟವಾದ್ದರಿಂದ ಕೆರೆಯ ತೀರದಲ್ಲಿ ಪೂಜೆ ಮಾಡಿ ಸಂತೋಷ ಪಡುತ್ತಾರೆ. ಸ್ವಲ್ಪ ಸಮಯದ ನಂತರ ಬೇಸಿಗೆಯಲ್ಲಿ ನೀರಿಲ್ಲದ ಕಾರಣ ದೇವಿಯ ಮೂರ್ತಿಯನ್ನು ಕೆರೆಯಿಂದ ಸ್ವಲ್ಪ ದೂರ ಪ್ರತಿಷ್ಠಾಪನೆ ಮಾಡಲು ನಿರ್ಧರಿಸಿ ಹಾಗೂ ಮೂರ್ತಿಯನ್ನು ಭೂಮಿಯಿಂದ ಕೀಳುವ ಸಮಯದಲ್ಲಿ ಏಟು ಬಿದ್ದು ತಳಭಾಗದಲ್ಲಿ ಮೊಟಕಾಗುತ್ತದೆ. ಆ ಸಮಯದಲ್ಲಿ ಗಾಬರಿಗೊಂಡ ಗ್ರಾಮಸ್ಥರು 10 ಕುರಿಗಳನ್ನು ಮೇಕೆಗಳನ್ನು ಬಲಿಕೊಟ್ಟು ವಾದ್ಯಗಳ ನಡುವೆ ಬೇರೆ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ. ಈ ತಾಯಿಗೆ ಶುಕ್ರವಾರದಂದು ಅಭಿಷೇಕ ಮಾಡಿ ಬೇವು, ಬೆಲ್ಲ, ರಸಾಯನ ಹಾಗೂ ಮೊಸರನ್ನವನ್ನು ಭಕ್ತರಿಗೆ ನೀಡುತ್ತಾರೆ. ಸ್ವಲ್ಪ ವರ್ಷದ ನಂತರ ಈ ತಾಯಿಯ ಮೆರೆಯುವ ವಿಗ್ರಹ ಮಾಡಿಸಿ ಒಂದು ರಥದ ಮೇಲೆ ಕೂರಿಸಿ ಈಕೆಯನ್ನು ಮೆರವಣಿಗೆ ಮಾಡುತ್ತಾರೆ. ವೆಂಕಟರಮಣ ಸ್ವಾಮಿ ಹಾಗೂ ನರಸಿಂಹಸ್ವಾಮಿ ಹೇಳಿದಾಗೆ ವರ್ಷಕ್ಕೊಮ್ಮೆ ಜಾತ್ರೆ, ವರ್ಷಕ್ಕೊಮ್ಮೆ ಹಬ್ಬ ಮಾಡಲಾಗುತ್ತದೆ. ಹಬ್ಬದ 15 ದಿನದ ಮುಂಚೆನೇ ತಾಯಿಯನ್ನು ಪಟ್ಟಕ್ಕೆ ಕೂರಿಸಲಾಗುವುದು. ನಿತ್ಯ ಊರಿನ ಮುಂದೆ ಇರುವ ಕಂಬಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. ಪಾಲ್ಕೆರೆ ಅಮ್ಮನ ಹಬ್ಬವನ್ನು ವರ್ಷಕ್ಕೊಮ್ಮೆ 4 ದಿನ ಮಾಡಲಾಗುತ್ತದೆ. ಮೊದಲನೇ ದಿನ ಪಾಲಗ್ರಹದ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಂದ ರಂಗ ಕುಣಿತ ಇರುತ್ತದೆ. ಎರಡನೇ ದಿನ ಶುಕ್ರವಾರ ಅಮ್ಮನವರ ಪೂಜೆಯ ನಂತರ ಊರಿನ ತುಂಬ ಮೆರವಣಿಗೆ ಮಾಡಿ ಪ್ರತಿ ಮನೆಯ ಮುಂದೆ ಸಾವಿರಾರು ತೆಂಗಿನಕಾಯಿಗಳನ್ನು ಈಡುಗೈ ಹೊಡೆಯಲಾಗುತ್ತದೆ. ನಂತರ ಪ್ರತಿ ಮನೆಯ ಹೆಣ್ಣು ಮಕ್ಕಳು ತಂಬಿಟ್ಟಿನ ಹಾರತಿ ಮಾಡಿ ಅಮ್ಮನವರನ್ನು ದೇವಸ್ಥಾನಕ್ಕೆ ಕೊಂಡ ಹಾಯುವುದಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನಂತರ ಊರಿನ ಭಕ್ತರೆಲ್ಲ ಕೊಂಡ ಹಾಯುವ ಮೂಲಕ ತಮ್ಮ ಹರಕೆಗಳನ್ನು ತೀರಿಸುತ್ತಾರೆ. ಮೂರನೇ ದಿನವಾದ ಶನಿವಾರದಂದು ಅಮ್ಮನವರ ತೇರನ್ನು ತಮಟೆ ವಾದ್ಯಗಳ ಮಧ್ಯೆ ಊರಿನ ದೇವಸ್ಥಾನದ ಹತ್ತಿರ ಕರೆತರಲಾಗುತ್ತದೆ. ಸಾವಿರಾರು ಭಕ್ತರು ಯಾತ್ರೆಯಲ್ಲಿ ಪಾಲ್ಗೊಂಡು ಸಂತೋಷ ಪಡುತ್ತಾರೆ. 4ನೇ ದಿನ ಭಾನುವಾರದಂದು ಗ್ರಾಮದ ಪ್ರತಿ ಮನೆಯವರು ಹುಳಿ, ಕುರಿ, ಮೇಕೆಗಳನ್ನು ಅಮ್ಮನವರಿಗೆ ಅರ್ಪಿಸುತ್ತಾರೆ.
ಶನಿವಾರ ಪಾಲಕರಮ್ಮ ಹಬ್ಬದ ಜಾತ್ರೆ ನಡೆಯುತ್ತೆ. ಮೇ ಬಿ 1-2 ಗಂಟೆ ಅಷ್ಟರಲ್ಲಿ ಅಗ್ರಹಾರದಿಂದ ಪಾಲಕರಮ್ಮ ದೇವಸ್ಥಾನ ತನಕ ತೇರು ಎಳಿತಾರೆ. ಅದು ಜಾತ್ರೆಯಿಂದ ನಿಮಗೆ ಗೊತ್ತಿರುತ್ತಲ್ಲ, ಸುಮಾರು ಈ ಮಕ್ಕಳಾಟ ಆಡುವ ಸಾಮಾನಾಗಲಿ, ಹೆಣ್ಮಕ್ಳಾಟ ಬಳೆ ಆ ಥರ ಫುಲ್ ಜೋರಾಗಿ ಸೇರಿರ್ತಾರೆ ಜನಗಳು. ಪ್ಲಸ್ಸು ಅಲ್ಲಿ ಸಂಘದ ಪರವಾಗಿ ಅನ್ನದಾಸೋಹ ಸಹ ಏರ್ಪಡಿಸಿರ್ತಾರೆ ಇವತ್ತು. ಬನ್ನಿ ಕರ್ಕೊಂಡು ಹೋಗ್ತೀನಿ ಇವತ್ತು ಹೇಗಿರುತ್ತೆ ಅಂತ ನೋಡೋಣ.
ಎಲ್ಲರಿಗೂ ನಮಸ್ಕಾರ. ಪಾಲ್ಕರಮ್ಮ ನಮ್ಮ ಮನೆಯ ದೇವರು. ತುಂಬ ವರ್ಷಗಳಿಂದ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಹಾಗೆ ಅವರ ಇತಿಹಾಸ ಏನು ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಅದರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋ ಒಂದು ಒಂದು ಆತುರ. ಆ ಸಮಯದಲ್ಲಿ ತುಂಬ ಜನರನ್ನು ನಾನು ವಿಚಾರಿಸಿದೆ. ಸೊ ಅವರಿಂದ ನನಗೆ ಸಂಪೂರ್ಣ ಮಾಹಿತಿ ಸಿಗ್ತಿರಲಿಲ್ಲ. ಸೊ ನಾನು ಹಬ್ಬಕ್ಕೆ ಅಂತ ಹೋದಾಗ ಅಲ್ಲಿ ಒಬ್ಬರು ಅರ್ಚಕರನ್ನು ಭೇಟಿ ಮಾಡಿ ಅವ್ರ ಹತ್ರ ನಾನು ವಿಚಾರಿಸಿದಾಗ ಈ ಥರ ಪಾಲ್ಕರಮ್ಮ ದೇವರ ಬಗ್ಗೆ ಒಂದು ಅವರ ಇತಿಹಾಸ ಮಾಹಿತಿ ಕೊಡಿ ಅಂತ ಕೇಳಿದಾಗ ಅವರು ನನಗೆ ಬಂದು ಈ ಪಾಲ್ಕರಮ್ಮ ಒಂದು ಜೀವನ ಚರಿತ್ರೆ ಪುಸ್ತಕವನ್ನು PLN ಗೌಡರವರು ಬರೆದಿದ್ದಾರೆ. ಅದು ಪುಸ್ತಕ ರೀತಿಯಲ್ಲೂ ಕೂಡ ಇದೆ ಅಂತ ಹೇಳಿದಾಗ ಅವರು ಅವರ ಮನೆ ಅಡ್ರೆಸ್ ಹೇಳ್ತಾರೆ, ಅವರ ಮಕ್ಕಳ ಹೆಸರು ಹೇಳ್ತಾರೆ. ಅವರ ಒಬ್ಬರ ಮಗನ ಹೆಸರು ಬಂದು ರವಿ ಅಂತ. ಸೊ ಅವ್ರ ಮನೆ ಹುಡ್ಕೊಂಡು ಹೋದಾಗ ಅವ್ರ ಮನೆ ಸಿಕ್ಕಿ ಅವ್ರ ಮನೆ ಒಳಗಡೆ ನನ್ನ ಕರ್ಕೊಂಡೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ಥರ ನನಗೊಂದು ಪುಸ್ತಕ ಬೇಕು, ನಿಮ್ಮ ತಂದೆಯವರು ಆ ಪುಸ್ತಕವನ್ನು ಬರೆದಿದ್ದಾರಂತೆ, ದಯವಿಟ್ಟು ಕೊಡಿ ಅಂತ ಹೇಳಿದಾಗ ಅವರು ಹಿಂದೆ ಮುಂದೆ ನೋಡಿದೆ ಅವ್ರ ಹತ್ರ ಇದ್ದ ಒಂದು ಲಾಸ್ಟ್ ಪ್ರತಿ ಇರ್ಬೋದು. ಸೊ ಅವ್ರ ಹತ್ರ ಇದ್ದ ಒಂದು ಪುಸ್ತಕವನ್ನು ನನಗೆ ಕೊಡ್ತಾರೆ. ಸೊ ಈ ಪುಸ್ತಕದ ಪಾಲ್ಕರಮ್ಮ ದೇವರ ಒಂದು ಜೀವನ ಚರಿತ್ರೆ ಆಧಾರಿತ, ಅದರಲ್ಲಿ ಕೆಲವು ಒಂದು ಅಂಶಗಳನ್ನ ಮಾತ್ರ ನಾನು ಈ ವಿಡಿಯೋಲಿ ಹೇಳಿರ್ತೀನಿ. ಸೊ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೊ ಇದರಲ್ಲಿ ಪಾಲ್ಕರಮ್ಮ ಹಬ್ಬದ ಹಾಗೂ ಅವರ ಜೀವನ ಚರಿತ್ರೆಯ ಸ್ವಲ್ಪ ಆಯ್ದ ಒಂದು ವಿಷಯಗಳನ್ನ ನಾನು ವಿಡಿಯೋನಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಥ್ಯಾಂಕ್ ಯು.